ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳ್ತಾರೆ? ನಳಿನ್ ಕುಮಾರ್ ಕಟೀಲ್ ಅವರು ಕೆಂಪಣ್ಣ ಏನು 40% ಆರೋಪ ಇದೆ, ಅವ್ರ ಜೊತೆ ಸಿದ್ದರಾಮಯ್ಯವರು ಜೈಲಿಗೆ ಹೋಗ್ತಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಯಾವ ಕೆಂಪಣ್ಣಪ್ಪ? ಇದು ಗುತ್ತಿಗೆದಾರ ಅದಕ್ಕೆ ನನಗೂ ಅದಕ್ಕೂ ಏನು ಸಂಬಂಧ? ಸುಮ್ಮನೆ ಕಟೀಲ್ ಇದಾರಲ್ಲ, ಅವೊಬ್ಬ ವಿದೂಷಕ, ಗೊತ್ತಾಯ್ತ? ಆ ವಿದೂಷಕರ ಮಾತಿಗೆಲ್ಲ ಉತ್ತರ ಕೊಡಲ್ಲ. ನಡಿ ಸರ್, ಮೀಸಲಾತಿ ಮೀಸಲಾತಿ ಇದು ಪಾಪ 3A ನವರಿಗೆ 3B ಕಣ್ಣು ಉರಿಸ್ತಕ್ಕಂಥ ತಂತ್ರ ಇದು. ಕಾನ್ಸ್ಟಿಟ್ಯೂಷನಲ್ಲಿ ಇಟ್ ಇಸ್ ನಾಟ್ ವ್ಯಾಲಿಡ್. ಸರ್, ಈಗ 2A ಇರೋರಿಗೆ ಅನ್ಯಾಯ ಆಗುತ್ತಾ? 2A ಸೇರ್ಸಲ್ರಿ ಅವರು. 2C 2D ಅಂತ ಮಾಡಿದ ಅದರಲ್ಲಿ 2C 2D ಅದಕ್ಕೆ ಡೀಟೇಲ್ಸ್ ಬರಬೇಕು. ನಾನು ರಿಯಾಕ್ಟ್ ಮಾಡಬೇಕಾದ್ರೆ ಏನೇನು ಮಾಡ್ತಾರೆ ಅಂತ. ಈಗ 3A ಇರ್ತಕ್ಕಂಥ ಎಲ್ಲ ಜಾತಿಗಳು 2Cಗೆ ಬರ್ತಾವ, 3B ಇರ್ತಕ್ಕಂಥ ಎಲ್ಲ ಜಾತಿಗಳು 2Dಗೆ ಬರ್ತಾವ, 2A ಇರ್ತಕ್ಕಂಥ ಇವ್ರಿಗೆ 2C 2D ಏನೇನು ಕೊಡ್ತಾರೆ ಇವೆಲ್ಲ ಗೊತ್ತಾಗಬೇಕಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳ್ತಾರೆ? ನಳಿನ್ ಕುಮಾರ್ ಕಟೀಲ್ ಅವರು ಕೆಂಪಣ್ಣ ಏನು 40% ಆರೋಪ ಇದೆ, ಅವ್ರ ಜೊತೆ ಸಿದ್ದರಾಮಯ್ಯವರು ಜೈಲಿಗೆ ಹೋಗ್ತಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಯಾವ ಕೆಂಪಣ್ಣಪ್ಪ? ಇದು ಗುತ್ತಿಗೆದಾರ ಅದಕ್ಕೆ ನನಗೂ ಅದಕ್ಕೂ ಏನು ಸಂಬಂಧ? ಸುಮ್ಮನೆ ಕಟೀಲ್ ಇದಾರಲ್ಲ, ಅವೊಬ್ಬ ವಿದೂಷಕ, ಗೊತ್ತಾಯ್ತ? ಆ ವಿದೂಷಕರ ಮಾತಿಗೆಲ್ಲ ಉತ್ತರ ಕೊಡಲ್ಲ. ನಡಿ ಸರ್, ಮೀಸಲಾತಿ ಮೀಸಲಾತಿ ಇದು ಪಾಪ 3A ನವರಿಗೆ 3B ಕಣ್ಣು ಉರಿಸ್ತಕ್ಕಂಥ ತಂತ್ರ ಇದು. ಕಾನ್ಸ್ಟಿಟ್ಯೂಷನಲ್ಲಿ ಇಟ್ ಇಸ್ ನಾಟ್ ವ್ಯಾಲಿಡ್. ಸರ್, ಈಗ 2A ಇರೋರಿಗೆ ಅನ್ಯಾಯ ಆಗುತ್ತಾ? 2A ಸೇರ್ಸಲ್ರಿ ಅವರು. 2C 2D ಅಂತ ಮಾಡಿದ ಅದರಲ್ಲಿ 2C 2D ಅದಕ್ಕೆ ಡೀಟೇಲ್ಸ್ ಬರಬೇಕು. ನಾನು ರಿಯಾಕ್ಟ್ ಮಾಡಬೇಕಾದ್ರೆ ಏನೇನು ಮಾಡ್ತಾರೆ ಅಂತ. ಈಗ 3A ಇರ್ತಕ್ಕಂಥ ಎಲ್ಲ ಜಾತಿಗಳು 2Cಗೆ ಬರ್ತಾವ, 3B ಇರ್ತಕ್ಕಂಥ ಎಲ್ಲ ಜಾತಿಗಳು 2Dಗೆ ಬರ್ತಾವ, 2A ಇರ್ತಕ್ಕಂಥ ಇವ್ರಿಗೆ 2C 2D ಏನೇನು ಕೊಡ್ತಾರೆ ಇವೆಲ್ಲ ಗೊತ್ತಾಗಬೇಕಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಹೇಳ್ತಾರೆ? ನಳಿನ್ ಕುಮಾರ್ ಕಟೀಲ್ ಅವರು ಕೆಂಪಣ್ಣ ಏನು 40% ಆರೋಪ ಇದೆ, ಅವ್ರ ಜೊತೆ ಸಿದ್ದರಾಮಯ್ಯವರು ಜೈಲಿಗೆ ಹೋಗ್ತಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಯಾವ ಕೆಂಪಣ್ಣಪ್ಪ? ಇದು ಗುತ್ತಿಗೆದಾರ ಅದಕ್ಕೆ ನನಗೂ ಅದಕ್ಕೂ ಏನು ಸಂಬಂಧ? ಸುಮ್ಮನೆ ಕಟೀಲ್ ಇದಾರಲ್ಲ, ಅವೊಬ್ಬ ವಿದೂಷಕ, ಗೊತ್ತಾಯ್ತ? ಆ ವಿದೂಷಕರ ಮಾತಿಗೆಲ್ಲ ಉತ್ತರ ಕೊಡಲ್ಲ. ನಡಿ ಸರ್, ಮೀಸಲಾತಿ ಮೀಸಲಾತಿ ಇದು ಪಾಪ 3A ನವರಿಗೆ 3B ಕಣ್ಣು ಉರಿಸ್ತಕ್ಕಂಥ ತಂತ್ರ ಇದು. ಕಾನ್ಸ್ಟಿಟ್ಯೂಷನಲ್ಲಿ ಇಟ್ ಇಸ್ ನಾಟ್ ವ್ಯಾಲಿಡ್. ಸರ್, ಈಗ 2A ಇರೋರಿಗೆ ಅನ್ಯಾಯ ಆಗುತ್ತಾ? 2A ಸೇರ್ಸಲ್ರಿ ಅವರು. 2C 2D ಅಂತ ಮಾಡಿದ ಅದರಲ್ಲಿ 2C 2D ಅದಕ್ಕೆ ಡೀಟೇಲ್ಸ್ ಬರಬೇಕು. ನಾನು ರಿಯಾಕ್ಟ್ ಮಾಡಬೇಕಾದ್ರೆ ಏನೇನು ಮಾಡ್ತಾರೆ ಅಂತ. ಈಗ 3A ಇರ್ತಕ್ಕಂಥ ಎಲ್ಲ ಜಾತಿಗಳು 2Cಗೆ ಬರ್ತಾವ, 3B ಇರ್ತಕ್ಕಂಥ ಎಲ್ಲ ಜಾತಿಗಳು 2Dಗೆ ಬರ್ತಾವ, 2A ಇರ್ತಕ್ಕಂಥ ಇವ್ರಿಗೆ 2C 2D ಏನೇನು ಕೊಡ್ತಾರೆ ಇವೆಲ್ಲ ಗೊತ್ತಾಗಬೇಕಲ್ಲ. ಅದೆಲ್ಲ ಗೊತ್ತಾದ್ಮೇಲೆ